ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಇಂದಿನ ಸಂಚಿಕೆ ಏನಿತ್ತು ನಿಜವಾಗ್ಲೂ ಕೂಡ ಎಕ್ಸಲೆಂಟ್ ಆಗಿತ್ತು. ಏನಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಇಲ್ಲಿ ಧನ್ರಾಜ್ ಆಚಾರ್ಯ ಅವರು ಮೋಸ ಮಾಡಿ ಗೆದ್ದಿದ್ದಾರೆ ಅನ್ನೋ ಒಂದು ವಿಚಾರ ಸಖತ್ ಸದ್ ಮಾಡಿತ್ತು. ಏನಿಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಗೌತಮಿಯವರು ಈಚೆ ಹೋದ್ರು, ಭವ್ಯಗೌಡರು ಈಚೆ ಹೋದ್ರು, ಈ ರೀತಿ ಹಲವಾರು ಹೆಸರುಗಳು ಓಡಾಡ್ತಿತ್ತು. ಬಟ್ ಆದರೆ ಈಗ ಇಲ್ಲಿ ಬಿಗ್ ಬಾಸ್ ಸಂಚಿಕೆಯಲ್ಲೇ ತೋರಿಸಿದ್ದಾರೆ, ಇಲ್ಲಿ ಬಿಗ್ ಬಾಸ್ ಡೋರ್ ಓಪನ್ ಇರುತ್ತೆ. ಇನ್ನಿಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಆಗಿದೆ. ಬಿಗ್ ಬಾಸ್ ಅವರೇ ಹೇಳಿದ್ರು, ಇನ್ನಿಲ್ಲಿ ಸದ್ಯ ಈಗ ಎಲಿಮಿನೇಷನ್ ನಡೀತಲ್ಲ ಅಂತಂದ್ಬಿಟ್ಟು, ಇನ್ನು ಮಿಡ್ ವೀಕ್ ಅಲ್ಲಿ ಎಲಿಮಿನೇಷನ್ ಆಗಿರೋದು ಇಲ್ಲಿ ಧನ್ರಾಜ್ ಆಚಾರ್ಯ ಅವರು. ಹೌದು, ಈ ಒಂದು ವಿಚಾರ ಏನಕ್ಕೆ ಇಲ್ಲಿ ಉಲ್ಟಾ ಆಯಿತು ಅಂತಂದ್ರೆ, ನಿನ್ನೆ ಒಂದು ಏನು ಕೊಟ್ಟಿದ್ರು ಪಜಲ್ ಇಲ್ಲಿ ಜೋಡಿಸೋ ಗೇಮ್ ಕೊಟ್ಟಾಗ, ಈ ಪಜಲ್ ಗೇಮ್ ಆಡೋ ಆಟದಲ್ಲಿ ಇಲ್ಲಿ ಮಿರರಲ್ಲಿ ಕಾಣ್ತಿತ್ತು. ಅದನ್ನ ನೋಡ್ಕೊಂಡು ನಾನು ಮಾಡಿದೆ ಅಂತಂದ್ಬಿಟ್ಟು ಧನ್ರಾಜ್ ಆಚಾರ್ಯ ಅವರೇ ಒಪ್ಕೊಂಡ್ರು. ಇನ್ನಿಲ್ಲಿ ಈ ಒಂದು ಕಾರಣದಿಂದ ಈ ಒಂದು ಗೇಮ್ ಅವ್ರು ಏನು ಗೆದ್ದಿದ್ರು ಮತ್ತೆ ಇಲ್ಲಿ ಅವರು ಗೇಮ್ನ ಆಡಿಸಿಲ್ಲ. ಅದ್ರ ಬದಲಾಗಿ ಇಲ್ಲಿ ಧನ್ರಾಜ್ ಆಚಾರ್ಯ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ. ಬಿಗ್ ಬಾಸೇ ಇಲ್ಲಿ ಹೇಳ್ತಾರೆ, ಇಲ್ಲಿ ಈ ಒಂದು ಗೇಮ್ ಆಡಬೇಕಾದ್ರೆ ಇಲ್ಲಿ ಮೋಸ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಬಿಗ್ ಬಾಸೇ ಹೇಳಿದ್ದಾರೆ. ಇನ್ನು ಮತ್ತೆ ಗೇಮ್ ಆಡಿಸಿ ಇದು ನನ್ನ ಗೆಲುವು ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಧನ್ರಾಜ್ ಆಚಾರ್ಯ ಅವರು ಹೇಳಿರೋದು ಇಲ್ಲಿ ತೋರಿಸಿದ್ದಾರೆ ಪ್ರೊಮೋದಲ್ಲಿ. ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಮತ್ತೆ ಗೇಮ್ ಆಡ್ಸೋಕ್ಕೆ ಆಗಲ್ಲ. ಆಲ್ರೆಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಈ ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೆ. ಇಲ್ಲಿ ಧನ್ರಾಜ್ ಆಚಾರ್ಯ ಅವರು ಮೋಸ ಮಾಡಿ ಗೆದ್ದಿದ್ದಾರೆ ಅಂದ್ಬಿಟ್ಟು ಹಾಕಿದ್ದೆ. ಆಲ್ಮೋಸ್ಟ್ ಹಲವಾರು ಜನ ಇಲ್ಲಿ ತುಂಬ ಕಮೆಂಟ್ಸ್ಗಳು ಕೂಡ ಹಾಕಿದ್ರು. ಬಟ್ ಆದರೆ ನಿಜವಾಗ್ಲೂ ಇಲ್ಲಿ ಆಗಿರೋದು ಏನು ಅಂತ ಅಂದರೆ, ಇಲ್ಲಿ ಅವರು ನಾನು ಮೋಸ ಮಾಡಿ ಗೆದ್ದೆ ಅಂತ ಅವರೇ ಒಪ್ಕೊಂಡಿರೋ ಕಾರಣ ಇಲ್ಲಿ ಬೇರೆಯೊಬ್ಬರು ಕಮೆಂಟ್ ಕೂಡ ಹಾಕಿದ್ರು, ಮಿರರಲ್ಲಿ ನೋಡಿದಾಗ ಅದು ಕಾಣಿಸಲ್ಲ, ಉಲ್ಟಾ ಕಾಣಿಸುತ್ತೆ ಅಂತಂದ್ಬಿಟ್ಟು ಅಂದರು. ಬಟ್ ಇದು ಯಾವುದನ್ನು ಕೂಡ ಇಲ್ಲಿ ತಗೊಂಡಿಲ್ಲ. ಇನ್ನಿಲ್ಲಿ ಧನ್ರಾಜ್ ಆಚಾರ್ಯರು ಮೋಸ ಮಾಡಿ ಗೆದ್ದಿರೋಕ್ಕೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಖತ್ ಸದ್ದು ಕೂಡ ಮಾಡಿತ್ತು. ಏನಕ್ಕೆ ಅಂತಂದರೆ, ತ್ರಿವಿಕ್ರಮ್ ಅವರಿಗೆ ಒಂದು ನ್ಯಾಯ ಆಯಿತು, ಇನ್ನಿಲ್ಲಿ ಧನ್ರಾಜ್ ಆಚಾರ್ಯರಿಗೆ ಒಂದು ನ್ಯಾಯ ಆಗಿದೆ ಅಂತಂದ್ಬಿಟ್ಟು ಹಲವಾರು ಇಲ್ಲಿ ವಿಡಿಯೋಗಳು ಮತ್ತು ಪೋಸ್ಟ್ಗಳು ಕೂಡ ಹಾಕಿದ್ರು. ಏನಕ್ಕೆ ಅಂತಂದರೆ, ಬಿಗ್ ಬಾಸ್ ಅವರು ನಿದ್ದೆ ಮಾಡ್ತಾಯಿದ್ರ ಹಾಗೆ ಹೀಗೆ ಅಂತ ಕೂಡ ಕಮೆಂಟ್ ಕೂಡ ಹಾಕಿದ್ರು. ಆಲ್ಮೋಸ್ಟ್ ನಿಜವಾಗ್ಲೂ ಕೂಡ ಇವಾಗ ನಿಜವಾಗ್ಲೂ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಮಿಡ್ ನೈಟ್ ಎಲಿಮಿನೇಷನಲ್ಲಿ ಇಲ್ಲಿ ಸೇವ್ ಆಗಿದ್ದು ಧನ್ರಾಜ್ ಆಚಾರ್ಯ ಅವರು. ಬಟ್ ಆದರೆ ಇಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಈಗ ಧನ್ರಾಜ್ ಆಚಾರ್ಯ ಅವರೇ ಹೊರಗಡೆ ಬಂದಿದ್ದಾರೆ. ಬ್ಯಾಸ್ಕೆಟ್ ಅಲ್ಲಿ ಬಾಲ್ ಹಾಕಬೇಕಾಗಿರುತ್ತಲ್ಲ, ಆ ಒಂದು ಬ್ಯಾಸ್ಕೆಟ್ ಅಲ್ಲಿ ಬಾಲ್ ಹಾಕಬೇಕಾದ್ರೆ ಇಲ್ಲಿ ತ್ರಿವಿಕ್ರಮ್ ಅವರಿಂದ ಫೋಲ್ ಆಯಿತು ಅಂತಂದ್ಬಿಟ್ಟು ಬಿಗ್ ಬಾಸ್ ಅವರು ಇಲ್ಲಿ ಮಧ್ಯೆ ಇಂಟರ್ಫಿಯರ್ ಆಗಿ ಮತ್ತೆ ಆ ಗೇಮ್ನ ಇಲ್ಲಿ ಮತ್ತೊಂದು ಸತಿ ಆಡಿಸಿದ್ರು, ಅಂದರೆ ಎರಡನೇ ಸತಿ ಆಡಿಸಿದ್ರು. ಆಗ ಇಲ್ಲಿ ತ್ರಿವಿಕ್ರಮ್ ಅವರು ಫಸ್ಟ್ ಪ್ಲೇಸಲ್ಲಿ ಇದ್ದರು, ಥರ್ಡ್ ಪ್ಲೇಸಿಗೆ ಬಂದಿದ್ರು. ಇನ್ನಿಲ್ಲಿ ಇದೇ ಥರ ಮಾಡ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಆದರೆ ಇಲ್ಲಿ ಶಾಕಿಂಗ್ ಆಗಿ ಎಲಿಮಿನೇಷನ್ ನಡೆದಿದೆ. 100% ಆಗಿ ಡೋರ್ ಓಪನ್ ಆಗಿದೆ. ಇನ್ನಿಲ್ಲಿ ಧನ್ರಾಜ್ ಆಚಾರ್ಯರು ಮನೆಯಿಂದ ಹೊರಗಡೆ ಬಂದಿದ್ದಾರಾ ಇಲ್ವಾ ಅನ್ನೋದು ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಧನ್ರಾಜ್ ಆಚಾರ್ಯರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರಾ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಿದಾರಾ ಅಂತಂದ್ಬಿಟ್ಟು ಅನ್ಸುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಇಲ್ಲಿ ಧನ್ರಾಜ್ ಆಚಾರ್ಯರು ಹೊರಗಡೆ ಬಂದರೆ ಒಳ್ಳೆಯದಾ, ಇಲ್ಲ ಅಂತಂದರೆ ಮಿಡ್ ವೀಕ್ ಎಲಿಮಿನೇಷನಿಂದ ಡೈರೆಕ್ಟಾಗಿ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಏನಕ್ಕೆ ಅಂತಂದರೆ, ಬಿಗ್ ಬಾಸ್ ಅವರೇ ಹೇಳಿದ್ರು, ಯಾಕಂದರೆ ಈ ರೀತಿ ಮೋಸ ಮಾಡಿಕೊಂಡು ಗೇಮ್ ಆಡಿದಾಗ ಲಾಸ್ಟ್ ಟೈಮ್ ಭವ್ಯ ಅವ್ರ ವಿಚಾರ ಏನಾಯಿತು ಅದೇ ಥರ ಇಲ್ಲೂ ಆಗುತ್ತೆ ಅನ್ನೋ ವಿಚಾರ ಇಲ್ಲಿ ಬಿಗ್ ಬಾಸ್ಗೆ ಚೆನ್ನಾಗಿ ಗೊತ್ತಿದೆ. ಆ ಒಂದು ಕಾರಣದಿಂದ ಇಲ್ಲಿ ಫಸ್ಟ್ ಇಲ್ಲಿ ಏನು ತೋರಿಸಿದ್ರು, ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಡೋರ್ ಓಪನ್ ಇರುತ್ತೆ ಅಂತ ಅಂದರು. ಇನ್ನಿಲ್ಲಿ ಡೋರ್ ಓಪನ್ ಕೂಡ ಹಾಗೆ ಇಟ್ಟಿದ್ರು. ಈಗ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಧನ್ರಾಜ್ ಆಚಾರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಎಲ್ಲ ಊಹಾಪೋಹಗಳಿಗೂ ಈಗ ತೆರೆ ಬಿದ್ದಂತಾಗಿದೆ. ಏನಕ್ಕೆ ಅಂತಂದರೆ, ಗೌತಮಿ ಅವರು ಬಂದಿದ್ರು ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಿದ್ರು. ಆದರೆ ನಾನು ಕೂಡ ವಿಡಿಯೋದಲ್ಲಿ ಮಾಡಾಕಿದ್ದೆ. ಏನಕ್ಕೆ ಅಂತಂದರೆ, ಇಲ್ಲಿ ಧನ್ರಾಜ್ ಆಚಾರ್ಯ ಅವರು ಸೇವ್ ಆಗಿದ್ರು. ಈ ಒಂದು ವಿಚಾರನ ಇಲ್ಲಿ ಹಳೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ ಕೂಡ ಹೇಳಿದೆ. ಆ ಒಂದು ವಿಚಾರ ತಪ್ಪಾಗಿದೆ. ಏನಕ್ಕೆ ಅಂತಂದರೆ, ಇಲ್ಲಿ ತಪ್ಪಾಗಿರೋದು ಧನ್ರಾಜ್ ಆಚಾರ್ಯ ಅವರು ಏನು ಗೇಮ್ ಆಡಬೇಕಾದ್ರೆ ಒಂದು ಮಿರರಲ್ಲಿ ನೋಡಿ ನಾನು ಮಾಡಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಇಲ್ಲಿ ದೊಡ್ಡ ಒಂದು ವಿಚಾರ ಮಿಸ್ಟೇಕ್ ಆಗಿದೆ. ಆ ಒಂದು ವಿಚಾರಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ ಧನ್ರಾಜ್ ಆಚಾರ್ಯ ಅವ್ರನ್ನ. ಸೊ ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಇಲ್ಲಿ ಡೈರೆಕ್ಟ್ ಆಗಿ ಧನ್ರಾಜ್ ಆಚಾರ್ಯ ಅವ್ರನ್ನ ಎಲಿಮಿನೇಟ್ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.